ಶಾಸಕ ಮುನಿರತ್ನ ಅವರಿಗೆ ಸಿಕ್ಕ ಹಾಗೆ ಬಾಯಿಗೆ ಬಂದ ಹಾಗೆ ಬೈಯುವಂತೆ ನಾವು ಹೇಳಿದ್ವಾ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ವಾಗ್ದಾಳಿಯನ್ನ ನಡೆಸಿದ್ರು. ಬೆಳಗಾವಿಯ ಸುವರ್ಣಸೌಧದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಅಂಗವಾಗಿ ಮಾನವ ಸರಪಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇದು ಐತಿಹಾಸಿಕ ಕಾರ್ಯಕ್ರಮವಾಗಿದೆ. ದೇಶದಲ್ಲಿ ಮೊಟ್ಟಮೊದಲ ಮಾನವ ಸರಪಳಿ ಮುಖಾಂತರ ಪ್ರಜಾಪ್ರಭುತ್ವದ ದಿನಾಚರಣೆ ಆಚರಿಸಲಾಗ್ತಾ ಇದೆ ಎಂದು ಹೇಳಿದರು. ಮಹಾನಗರ ಪಾಲಿಕೆಗೆ ಬಂದಿದ್ದ ಆತಂಕ ದೂರವಾಗಿದೆ. ಜಾಗವನ್ನ ಕಳೆದುಕೊಂಡವರಿಗೆ ಮರಳಿ ಜಾಗವನ್ನ ನೀಡಲಾಗ್ತಾ ಇದೆ ಎಂದರು. ರಾಜ್ಯದಲ್ಲಿ 60,000 ಗಣಪತಿ ಇದ್ದಾವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಗಮಂಗಲ ಗಲಾಟೆಯನ್ನ ಪ್ರಸ್ತಾಪಿಸುವುದು ಸರಿಯಲ್ಲ. ರಾಜ್ಯದಲ್ಲಿ ಎಲ್ಲೋ ಒಂದು ಆಕಸ್ಮಿಕ ಘಟನೆಯಾಗಿರಬಹುದು. ಪೊಲೀಸರು ಅದನ್ನ ನೋಡಿಕೊಳ್ತಾರೆ. ಅದನ್ಯಾಕೆ ಅಷ್ಟು ಸೀರಿಯಸ್ ಆಗಿ ತಗೋಬೇಕು ಅಂತ ಪ್ರಧಾನಿ ಮೋದಿಗೆ ತಿರುಗೇಟು ನೀಡಿದ್ರು. ಅದನ್ನು ಕೂಡ ಸೇರಿಸಲಿಕ್ಕೆ ನಮ್ಮ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಈಗ ಬೆಳಗಾವಿ ನಗರಕ್ಕೆ ಸೀಮಿತವಾಗಿ 20 ಕೋಟಿ ಕಟ್ಟಂತ ಒಂದು ಆತಂಕ ಬಂದಿದೆ, ದೂರ ಆಗಿದೆ ಅಂತ ತಾವೇ ಗೋಷ್ಠಿ ನಾವು ಬೇಡ ಅಂತ ಹೇಳಿದ್ರೆ ಅದು ಲ್ಯಾಂಡ್ ನಮಗೆ ಬೇಡ ಅಂತ ಹೇಳಿದ್ವಿ. ನೋಡೋಣ, ಅವಶ್ಯಕ ಇದ್ದಾಗ ಬೇರೆ ರೀತಿಯಿಂದ ಅದನ್ನ ಪಡಿಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ಭಾಳ ಬರ್ಡನ್ ಆಗ್ತದೆ ನಮಗೂ. ಇದು 20 ಆದ್ಮೇಲೆ 27 ಒಂದಿದೆ. ನಮ್ಮಲ್ಲಿ ಇರೋದ 40 ಕೋಟಿ ಎಲ್ಲ ಸ್ಯಾಲ್ರಿ ಇಡೋದು ಡೆವಲಪ್ಮೆಂಟ್ಗೆ. ಸೊ ತೊಂದರೆ ಆಗ್ತದೆ ಅಂತ ಹೇಳಿ ಅದನ್ನ ನಾವು ಕೋರ್ಟ್ ನಲ್ಲಿ ಡ್ರಾಪ್ ಮಾಡಿಸ್ಕೊತಿದ್ವಿ. ಸರ್, ಈಗ ಸಿಡಿಪಿ ಮ್ಯಾಪ್ ಪ್ರಕಾರ ಒಂದು ರಸ್ತೆ ಇತ್ತು ಮೊದಲಿಗೆ, ಅದನ್ನ ಬಿಟ್ಟು ಬೇರೆ ಕಡೆ ಇವರು ಮಾಡಿದಾರೆ ಅಂತ ಹೇಳಲಾಗ್ತದೆ. ಅದು ಡಿವಿಷನ್ ಮಾಡಿದ್ದಾರೆ. ಸಿಡಿಪಿ ರಸ್ತೆ ಎಲ್ಲೋಯ್ತು, ಅದೇನ ಐತ್ಯಾ ಅಥವಾ ಇಲ್ವಾ? ಯಾರಾದ್ರೂ ಅಲ್ಲ, ಸಿಡಿಪಿ ನಾವು ಮಾರ್ಕ್ ಮಾಡಿದ್ವಿ. ಸಿಡಿಪಿ ನಮ್ಗೆ ಯಾವಾಗ ಹ್ಯಾಂಡ್ ಓವರ್ ಆಗ್ತದೆ ಅಂದ್ರೆ ಅದು ಎನ್ಎ ಆದ್ಮೇಲೆ. ಅವ್ರು ಎನ್ಎ ಮಾಡಿಲ್ಲ. ಅದು ಎನ್ಎ ಆದ್ಮೇಲೆ ನಮ್ ಮಾರ್ಕ್ ಇದಾರೆ. ಅದಕ್ಕೆ ನಾವ್ ಹೇಳಿದ್ಲ ಮುಂದೆ ನಮಗ್ ಬರ್ತೈತೆ ಕಾನೂನ ದೃಷ್ಟಿಯಿಂದ. ಸೊ ಅವ್ರು ಎನ್ಎ ಮಾಡಿದ್ವಾಗ ನ್ಯಾಚುರಲ್ ಆಗಿ ನಮಗೆ 24 ಮೀಟರ್ ರಸ್ತೆ ಬರ್ತೈತೆ. ಈಗ ಡಿವಿಷನ್ ಮಾಡಿದಂತೆ ಅದ್ರಾಗ ಸ್ಪಷ್ಟವಾಗಿ ಕಾಣ್ತದೆ. ನಮ್ಮ ರಸ್ತೆ ಸೈಟ್ ಇದೆ, ಅದನ್ನ ಬೇರೆ ಕಡೆ ಕೋರ್ಟೇ ಒಪ್ಕೊಂಡಿದೆ. ಕೋರ್ಟ್ ಒಪ್ಪಿದ್ಮ್ಯಾಗ ಪ್ರಶ್ನೆ ಇಲ್ಲ. ಅವರು ಮಾಲಕರು ಒಪ್ಕೊಂಡಿದ್ದಾರೆ. ನಮ್ಮ ರಸ್ತೆ ಬಿಟ್ರೆ ಜಾಗ ಬಿಟ್ರೆ ಸಾಕು ಮಾಡಿ ಕೌನ್ಸಿಲ್ಗೆ ಅಪಮಾನ ಮಾಡಿದ್ರು ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತದೆ. ಮೊನ್ನೆ ಕಾರ್ಪೊರೇಷನ್ ಸಾಮಾನ್ಯ ಸಭೆ ತುರ್ತು ಸಾಮಾನ್ಯ ಏನ್ ಮಾಡ್ಯಾರ, ಏನ್ ಸಭೆ ಮಾಡ್ಯಾರ? ಅಧಿಕಾರ ಯಾರು ಕೊಟ್ಟರು? ಅವ್ರು ಕಮಿಷನರ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಅವರು ಬಹಳ ಜಾಣರಿದ್ದಾರೆ. ಅವ್ರು ಸಿಕ್ಕೋದಿಲ್ಲ. ಅವ್ರೇ ಇವ್ರು ಸಿಕ್ಕ ಅವ್ರು ಹೋದ್ರು. ಅದಕ್ಕೆ ನಾವು ಹಿಂಗೆ ಸಿಗಬಾರ್ದಂತ ಅವ್ರು ನೋಡ್ತಿದ್ವಿ. ಸೊ ಶಾಸಕ ನೇತೃತ್ವದಲ್ಲಿ ಏನದು ಡೈರೆಕ್ಷನ್ ಕೊಟ್ಟಿದೆ ಅಂದ್ರೆ ಕಮಿಷನರ್ ನಿರ್ಧಾರ ತಗೋಬೇಕು. ಹಂಗಾರೆ ಅವರೇ ಬರಿಬೇಕಿತ್ತಲ್ಲ ನಮಗ್ ಜಾಗ ಬೇಕಂತ. ಅವ್ರ್ಯಾಕೆ ಬರೆದಿಲ್ಲ?